ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ಸೊ ನನ್ನ ಬ್ಲಾಗ್ಸ್ಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸಣ್ಣದಾಗಿ ಹೇಳ್ತೀನಿ. ನಂದು ಏನಿರುತ್ತೆ ಅಂತಂದರೆ ಕಾಫಿ ಬೀನ್ಸ್ ಬಗ್ಗೆ ಆಗಿರ್ಬೋದು, ಪ್ರಾಸೆಸಿಂಗ್ ಬಗ್ಗೆ, ರೋಸ್ಟಿಂಗ್ ಬಗ್ಗೆ, ಎಸ್ಪ್ರೆಸೋ ಮೆಷಿನ್ ಹ್ಯಾಂಡ್ಲಿಂಗ್ ಬಗ್ಗೆ, ಮತ್ತು ಲಾಟೆ ಆರ್ಟ್ಸ್, ಈ ಥರ ಕಾಫಿ ರಿಲೇಟೆಡ್ ಬಗ್ಗೆನೇ ಇರುತ್ತೆ. ಆ್ಯಂಡ್ ಆಲ್ಸೋ ಲೈಫ್ ರಿಲೇಟೆಡ್ ಸ್ವಲ್ಪ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತೂ ಅಷ್ಟೇ ಒಂದು ಸ್ವಲ್ಪ ಲೈಫ್ ರಿಲೇಟೆಡ್ ಕಾಫಿಗೆ ಹೇಗೆ ರಿಲೇಟ್ ಮಾಡ್ಬೋದು ಅನ್ನೋದ್ರ ಮೇಲೆ ಒಂದು ಸ್ಮಾಲ್ ಸ್ಟೋರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಐ ಆಮ್ ಶೋರ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನು ಕಮೆಂಟ್ಸ್ ಥ್ರೂ ನನ್ನ ಜೊತೆ ಶೇರ್ ಮಾಡ್ತಾ ಹೋಗಿ. ಇಟ್ ವಿಲ್ ಬಿ ನೈಸ್ ಅಲ್ವಾ? ಸೊ ಎಲ್ಲರಿಗೂ ಹೆಂಗೆ ಅಂದರೆ ಏನಾದರೂ ಬೇಜಾರಾದ ತಕ್ಷಣ ಅಥವಾ ಏನೋ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಿದೆ ಅಂದ ತಕ್ಷಣ ಅಥವಾ ನಮ್ಗೆ ಯಾರ ಜೊತೆನೋ ಹೇಳ್ಕೋಬೇಕು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ನಮ್ಮಮ್ಮನೇ ಅಲ್ವಾ? ಸೊ ನಾನು ಹಾಗೆ ಒಂದಿನ ನಮ್ಮಮ್ಮನ ಹತ್ರ ನನಗೇನೇನು ಬೇಜಾರಿದೆ ಅದನ್ನೆಲ್ಲ ಹೇಳಬೇಕು ಅಂತ ಅನಿಸಿ ಹೋದೆ, ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಪಾಪ ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಾನೆ ನಾನು ಏನು ಹೇಳಿದ್ರು ಅದನ್ನು ಕೇಳಿಸ್ಕೊತಾ ಇದ್ರು. ಐ ಸ್ಟಾರ್ಟೆಡ್ ವೆಂಟಿಂಗ್ ಔಟ್ ಎವ್ರಿಥಿಂಗ್. ಏನೇನು ಅನಿಸ್ತಿತ್ತು ಅದನ್ನೆಲ್ಲ ಹೇಳೋಷ್ಟು ಹೇಳ್ತಾ ಇದ್ದೆ. ಒಂದು ಸ್ವಲ್ಪ ಹಗುರ ಆಗ್ತಾ ಬಂತು. ಸೊ ಹಗುರ ಆದಮೇಲೆ ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಹರ್ ಏನು ಮಾಡ್ತಿದ್ದಾರೆ ಅಂತ. ಸೊ ಅವರು ಸ್ಟವ್ ಮೇಲೆ 3 ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ರು. ಒಂದರಲ್ಲಿ ತರಕಾರಿನ ಕುದಿಸ್ತಾ ಇದ್ರು, ಇನ್ನೊಂದರಲ್ಲಿ ಇಡ್ಲಿ ಸ್ಟೀಮ್ ಮಾಡ್ತಾರಲ್ಲ ಅದು, ಇನ್ನೊಂದು ಕಾಫಿಗೆ ರೆಡಿ ಮಾಡ್ತಾ ಇದ್ರು. ಎಲ್ಲನೂ ಬಾಯ್ಲ್ ಮಾಡ್ತಾ ಇದ್ರು ವಾಟರ್ನ. ಸೊ ಅದನ್ನ ಮಾಡ್ತಾನೆ ಅದು ಒಂದು 15-20 ಮಿನಿಟ್ಸ್ ಆಯಿತು. ನಾನು ಹೇಳೋ ಅಷ್ಟರಲ್ಲಿ ಗೊತ್ತಲ್ಲ, ಎಲ್ಲ ವೆಂಟೌಟ್ ಮಾಡೋ ತನಕ ಅಷ್ಟು ಟೈಮ್ ಬೇಕಾಗತ್ತೆ. ಸೊ ಆವಾಗ ಏನಾಯಿತು, ಕೇಳೋಷ್ಟು ಕೇಳ್ಬಿಟ್ಟು ಮಮ್ಮಿ ಹೇಳಿದ್ರು, ಇಲ್ಲಿ ನೋಡು ಏನು ಅಬ್ಸರ್ವ್ ಮಾಡಿದೆ ನೀನು ನಾನು ಮಾಡೋದ್ರಲ್ಲಿ ಅಂತ ಕೇಳಿದ್ರು. ಏನು ಮಾಡ್ತಿದ್ದೀರಾ? ಇಡ್ಲಿ ಸಾಂಬಾರು ಮಾಡ್ತಿದ್ದೀರಾ, ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೀರಾ ಅಂತ ನಾ ಹೇಳಿದೆ. ಸೊ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡು, ಗಟ್ಟಿ ತರಕಾರಿಗಳನ್ನ ಹಾಕಿದೆ, ಅದು ಮೆತ್ತಗಾಗಿ ಬಂತು. ಲಿಕ್ವಿಡ್ ಬ್ಯಾಟರ್ ಹಾಕಿದೆ, ಅದು ಇಡ್ಲಿ ಆಗಿ ಬಂತು. ಆ್ಯಂಡ್ ಕಾಫಿ ಪೌಡರ್, ಡ್ರೈ ಪೌಡರ್ ಹಾಕಿದೆ, ಅದು ನಿನ್ಗೆ ವಂಡರ್ಫುಲ್ ಕಾಫಿ ಆಗಿ ಬಂತು. ಸೊ ಇದರಿಂದ ಏನು ಪಾಠ ಕಲಿತೆ ನೀನು ಅಂತ ಕೇಳಿದ್ರು. ಐ ವಾಸ್ ಪಝಲ್ಡ್. ಏನು ಅರ್ಥ ಆಗುತ್ತೆ, ಏನು ಅರ್ಥ ಆಗಲ್ಲ ಅಲ್ವಾ? ಏನೋ ಹಾಕಿದ್ದಾರೆ, ಬೇಯ್ತು ಬಂತು ಅಂತ ನಾನು ಅನ್ಕೊಂಡೆ. ಬಟ್ ಆಮೇಲೆ ಅವ್ರು ಹೇಳಿದ್ರು, ಕುದಿಯೋ ನೀರು ಅಂದರೆ ನಿನ್ನ ಕಷ್ಟಗಳು ಅಂತ ಅನ್ಕೋ. ಎಲ್ಲರ ಲೈಫಲ್ಲೂ ಅದು ಇದ್ದಿದ್ದೆ, ಮಾಮೂಲಿಯಾಗಿರಲೇಬೇಕು. ಎಷ್ಟೇ ಗಟ್ಟಿ ಜನ ಆದ್ರೂ ಕಷ್ಟ ಅನ್ನೋ ಕುದಿಯೋದ್ರಲ್ಲಿ ಕುದ್ರೆ ಸಾಫ್ಟ್ ಆಗಿಬಿಡ್ತಾರೆ. ಎಷ್ಟೇ ಸಾಫ್ಟ್ ಅಂತ ಅನ್ಕೊಂಡಿರೋರು ಅಥವಾ ಲೈಕ್ ಇಡ್ಲಿ ಬ್ಯಾಟರ್ ಹೇಗೆ ಲಿಕ್ವಿಡ್ ಆಗಿರುತ್ತೋ, ಬಿಸಿ ಆದ ತಕ್ಷಣ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಫಾರ್ಮ್ ಬಂದ್ಬಿಡ್ತಾರೆ. ಆ್ಯಂಡ್ ಕಾಫಿ ನೋಡು, ಪೌಡರ್ ಇರುತ್ತೆ. ಏನು ಅದನ್ನ ಸುಮ್ಮನೆ ಹಾಗೆ ಪೌಡರ್ ನೋಡಿದಾಗ ನಿಂಗೇನೋ ಗೊತ್ತೇ ಆಗೋದಿಲ್ಲ. ಬಟ್ ಅದನ್ನೇ ಕುದಿಯೋ ನೀರಿಗೆ ಹಾಕಿ ಅದ್ರದ್ದು ಒಂದು ಅರೋಮಾ ಆಗಿರ್ಬೋದು, ಅದು ಕಲರ್ ಚೇಂಜ್ ಆಗೋದಾಗಿರ್ಬೋದು, ಅದನ್ನೆಲ್ಲ ಅಬ್ಸರ್ವ್ ಮಾಡು. ಕಾಫಿ ಥರ ಇರಬೇಕು ನಮ್ಮ ಲೈಫು. ನೋಡೋದಕ್ಕೆ ತುಂಬ ಡ್ರೈ ಅನ್ಸಿದ್ರು ಅದು ಏನನ್ನತ್ತೆ, ಅದು ಆಫ್ಟರ್ ಕುಕ್ಕಿಂಗ್ ಅದು ಅಥವಾ ಅದು ಬಾಯ್ಲ್ ವಾಟರ್ ಸೇರಿಸಿದ ಮೇಲೆ ಒಂದು ವಂಡರ್ಫುಲ್ ಬೆವರೇಜ್ ಆಗಿ ಬರುತ್ತಲ್ವಾ, ಹೀಗೆ ನಾವೆಲ್ಲರೂ ಇರಬೇಕು ಅಂತ ಹೇಳಕ್ಕೆ ಶುರು ಮಾಡಿದ್ರು. ನನ್ಗೆ ಅವಾಗ ನಿಜ ಅನ್ನಿಸ್ತು, ನಾವು ಕಷ್ಟ ನೋಡಬೇಕು. ನಮ್ಮ ಲೈಫ್ನಲ್ಲಿ ಕಷ್ಟ ನೋಡಿದಾಗ್ಲೇ ನಮ್ಮ ಇನ್ನರ್ ಸ್ಟ್ರೆಂತ್ ಏನು, ನಮ್ಮ ಇನ್ನರ್ ವೀಕ್ನೆಸ್ ಏನು ಅನ್ನೋದು ಗೊತ್ತಾಗೋದು. ಆ್ಯಂಡ್ ಏನೇ ಆಗಲಿ, ನಾವು ತರಕಾರಿನೇ ಆಗಲಿ, ಒಂದು ಇಡ್ಲಿ ಥರನೇ ಆಗಲಿ ಅಥವಾ ಒಂದು ಕಾಫಿ ಥರನೇ ಆಗಲಿ, ಬೆಂದ ಮೇಲೇ ಅಥವಾ ಕುಕ್ ಆದಮೇಲೆ ರಿಯಲ್ ಫುಡ್ ಅಂದರೆ ವಾಟ್ ವಿ ಆರ್ ಅನ್ನೋದು ಆಚೆ ಬರೋದು ಅಂತ ನನಗನ್ಸುತ್ತೆ. ದಟ್ ವಾಸ್ ಮೈ ಫಸ್ಟ್ ಕಪ್ ಆಫ್ ಕಾಫಿ ಹೇಳಬೇಕು ಅಂದರೆ. ಅದನ್ನೇ ಫಸ್ಟ್ ಟೈಮ್ ನಾನು ಕುಡ್ದಿತ್ತು. ದಿಸ್ ವಾಸ್ ಅಬೌಟ್ ಮೈ ಫಸ್ಟ್ ಕಪ್ ಆಫ್ ಕಾಫಿ. ನಿಮ್ಮ ಫಸ್ಟ್ ಕಪ್ ಆಫ್ ಕಾಫಿ ಹೇಗಿತ್ತು, ನಿಮ್ಮ ಸಿಚುವೇಶನ್ ಹೇಗಿತ್ತು, ನೀವು ಎಂಜಾಯ್ ಮಾಡಿದ ರೀತಿ ಹೇಗಿತ್ತು, ಅದನ್ನೆಲ್ಲ ಕಮೆಂಟ್ ಮೂಲಕ ಹೇಳಿದ್ರೆ ನಾವು ಎಲ್ಲರೂ ನೋಡಿ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.